ನಮಸ್ತೆ ಎಲ್ಲರಿಗೂ. ಹೀಲಿಂಗ್ ಕಾಸ್ಮಿಕ್ಸ್ ರೇ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಡಾಕ್ಟರ್ ವರುಣಿಕಾ GN, ಆಯುರ್ವೇದಿಕ್ ಡಾಕ್ಟರ್, ರೇಕಿ ಮಾಸ್ಟರ್, ವೇದಿಕ್ ನ್ಯೂಮರಾಲಜಿ ಕನ್ಸಲ್ಟೆಂಟ್, ಕ್ರಿಸ್ಟಲ್ ಹೀಲರ್, ನ್ಯೂಮರೋ ವಾಸ್ತು ಕನ್ಸಲ್ಟೆಂಟ್, ಕಲರ್ ಥೆರಪಿಸ್ಟ್ ಮತ್ತು ಟ್ಯಾರಟ್ ಕಾರ್ಡ್ ರೀಡರ್. ನಮಸ್ತೆ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ರಾಘವೇಂದ್ರ ಸ್ವಾಮಿಯವರ ಒಂದು ವಿಶೇಷವಾಗಿರುವಂತಹ ಸಂದೇಶಗಳು ನಿಮ್ಮ ಒಂದು ಸದ್ಯದ ಪರಿಸ್ಥಿತಿಗೆ ಇರುತ್ತದೆ. ಓಕೆ, ಸೊ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ಅವ್ರಿಗೆಲ್ಲರಿಗೂ ಕೂಡ ತುಂಬನೇ ಧನ್ಯವಾದಗಳು. ಸೊ ಕರೆಂಟ್ ಸಿಚುವೇಶನ್ನ ಯಾವುದೇ ಇರ್ಬೋದು, ಯಾವುದಾದ್ರೂ ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡಿರ್ಬೋದು, ರಿಲೇಶನ್ಶಿಪ್ಪಲ್ಲಿ, ಹಣಕಾಸಿನದಲ್ಲಿ, ಅಥವಾ ಹೆಲ್ತ್ ರಿಲೇಟೆಡ್ ಆಗಿ, ಅಥವಾ ಮೋಸ ಮಾಡಿರ್ತಾರೆ, ಲೀಗಲ್ ಕೇಸ್ ಏನಾದರೂ ಆಗ್ತಾ ಇದೆ. ಸೊ ಆ ಥರದಲ್ಲಿ ಏನಾದರೂ ಇತ್ತು ಅಂತ ಅಂದರೆ, ನಿಮ್ಮ ಒಂದು ಕ್ವಶನ್ಸ್ ಇತ್ತು, ಅಥವಾ ಯಾವ ದಾರಿ ನಾವು ಆರಿಸ್ಕೋಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ, ಕೆಲವೊಂದು ಸಂದರ್ಭಗಳಲ್ಲಿ ಡಿಸಿಷನ್ ತಗೊಳಕ್ಕೆ ಆಗ್ತಾ ಇಲ್ಲ ಅಂತ ಅನ್ನೋದೇನಾದರೂ ನಿಮ್ಮ ಮನಸ್ಸಲ್ಲಿ ಇತ್ತು ಅಂತ ಅಂದರೆ, ಸೊ ಈ ಒಂದು ರೀಡಿಂಗ್ ನಿಮಗೆ ಹೆಲ್ಪ್ ಮಾಡುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಓಪನ್ ಮೈಂಡೆಡ್ ಆಗಿ ನೋಡಿ. ಸೊ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಓಕೆ, ಆಜ್ಞಾ ಚಕ್ರ, ಕನ್ಫ್ಯೂಷನ್ಸ್ ಜಾಸ್ತಿ ಇದೆ. ಕೆಲವೊಂದು ವಿಚಾರಗಳಲ್ಲಿ ನಿಮಗೆ ಕನ್ಫ್ಯೂಷನ್ ಆಗುವಂಥದ್ದು. ಯಾಕಂದ್ರೆ ಯಾರಾದರೂ ಸ್ಟೂಡೆಂಟ್ಸ್ ಯಾರಾದರೂ ನೋಡ್ತಾ ಇದ್ದೀರಾ ಅಂತಂದರೆ, +18 ಏನಾದರೂ ನೋಡ್ತಾ ಇದ್ದೀರಾ ಅಂತ ಅಂದರೆ, ಯಾವ ಒಂದು ಸಬ್ಜೆಕ್ಟನ್ನು ಆರಿಸ್ಕೋಬೇಕು ಆ ಥರದ್ದು, ಎಜುಕೇಷನ್ ರಿಲೇಟೆಡ್ ಆಗಿ, ಅಥವಾ ನಮಗೆ ಮೆಮೊರಿ ಪವರ್ ಕಡಿಮೆ ಆಗಿದೆ, ಆ ಥರದಲ್ಲಿ ನಿಮಗೆ ಸಫರಿಂಗ್ ಆಗ್ತಾ ಇರ್ಬೋದು. ಇನ್ನು ಅಡಲ್ಟಲ್ಲಿ ನಾನು ಹೇಳೋದಾದರೆ, ಅಂದರೆ ವಯಸ್ಕರಲ್ಲಿ ಹೇಳೋದಾದರೆ, ಕನ್ಫ್ಯೂಷನ್ಸ್ ತುಂಬ ಜಾಸ್ತಿ ಇದೆ. ಯಾವ ಒಂದು ನಿರ್ಧಾರವನ್ನು ತಗೋಬೇಕು, ಇವಾಗ ಎಕ್ಸಾಂಪಲ್ ಮನೆ ಇಂಥ ತಗೋಬೇಕು ಅಂದರೆ ಯಾವ ಏರಿಯಾದಲ್ಲಿ ತಗೋಬೇಕು, ಈ ಏರಿಯಾದಲ್ಲ ಅಥವಾ ಆ ಏರಿಯಾದಲ್ಲ ಅಂತ ಅನ್ನೋಂತಹ ಒಂದು ಕನ್ಫ್ಯೂಷನ್ಸ್ ಜಾಸ್ತಿ ಇದೆ. ಆ್ಯಂಡ್ ಇನ್ನೂ ಕೆಲವೊಬ್ಬರಲ್ಲಿ ಏನು ಸೂಚನೆ ಕೊಡ್ತಾ ಇದೆ ಅಂತ ಅಂದರೆ, ನಿಮ್ಮ ಒಂದು ಸ್ಪಿರಿಚುವಾಲಿಟಿಯಲ್ಲೂ ಕೂಡ ಕನ್ಫ್ಯೂಷನ್ಸ್ ಇದೆ, ಯಾವ ಒಂದು ಆಯ್ಕೆಯನ್ನ ಮಾಡ್ಕೋಬೇಕು ಅಂತ ಅನ್ನೋದು. ಓಕೆ, ಸೊ ಯಾವುದನ್ನ ಕಲ್ತ್ರೆ ನಾವು ಮುಂದುವರಿಬೋದು ಅಂತ ಅನ್ನೋ ಒಂದು ಕನ್ಫ್ಯೂಷನ್ಸ್ ಕೂಡ ನಿಮ್ಮಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ 7 ಚಕ್ರಗಳ ಬಗ್ಗೆ ಸ್ವಲ್ಪ ತಿಳುವಳಿಕೆ ಇದೆ ನಿಮ್ಗೆ. ಆಲ್ರೆಡಿ ಕೆಲವೊಬ್ಬರಿಗೆ ತಿಳುವಳಿಕೆ ಇದೆ, ಆ್ಯಂಡ್ ಕೆಲವೊಬ್ರು ಪ್ರಾಕ್ಟೀಸ್ ಕೂಡ ಮಾಡ್ತಾ ಇದ್ದೀರಾ. 7 ಚಕ್ರದ್ದು ಪ್ರಾಕ್ಟೀಸಸ್ ಅಂತ ಹೇಳ್ತೀವಿ, ಸೊ ಅದನ್ನ ಮಾಡ್ತಾ ಇದ್ದಾರೆ. ಇನ್ನು ಕೆಲವೊಬ್ಬರಿಗೆ ಇವಾಗ ಅನಿಸ್ತಾ ಇದೆ, ಲಾಸ್ಟ್ ವೀಕಲ್ಲಿ ಏನು ಹಿಂಗಂದ್ರೆ 7 ಚಕ್ರ ಅಂದ್ರೆ ಏನು, ಅದ್ರ ಬಗ್ಗೆ ತಿಳ್ಕೊಬೇಕು, ಅದ್ರ ಬಗ್ಗೆ ನಾವು ಕೂಡ ಪ್ರಾಕ್ಟೀಸ್ ಮಾಡಬೇಕು ಅಂತ ಅನ್ನೋ ಒಂದು ವಿಚಾರದಲ್ಲಿ ಇದ್ದೀರಾ. ಓಕೆ, ಸೊ ನೋಡೋಣ ಗುರು ರಾಘವೇಂದ್ರ ಅವರ ನಿಮ್ಮ ಒಂದು ಕರೆಂಟ್ ಸಿಚುವೇಶನ್ಗೆ ಏನೆಲ್ಲ ಮೆಸೇಜಸ್ ಇದೆ ಆ್ಯಂಡ್ ಏನೆಲ್ಲ ಗೈಡೆನ್ಸ್ ಕೊಡ್ತಾ ಇದ್ದಾರೆ ಅಂತ ಅನ್ನೋದು ನೋಡೋಣ. ಓಕೆ, ಜಡ್ಜ್ಮೆಂಟ್, 10 ಆಫ್ ಪೆಂಟಿಕಲ್ಸ್ ಆ್ಯಂಡ್ ದಿ ಲವರ್ಸ್ ಕಾರ್ಡ್. ಓಕೆ, ಎಲ್ಲ ಪಾಸಿಟಿವ್ ಆಗಿ ಬಂದಿದೆ. ಜಡ್ಜ್ಮೆಂಟ್ ಅಂತ ಅಂದರೆ, ನಿಮ್ಮ ಲೀಗಲ್ ಕೇಸ್ ಏನಾದರೂ ಇತ್ತು ಅಂತ ಅಂದರೆ, ಯಾರೆಲ್ಲ ಲೀಗಲ್ ಕೇಸಲ್ಲಿ ಏನಾದರೂ ನಮಗೆ ಜಯ ಆಗುತ್ತೋ ಇಲ್ಲೋ ಅಂತ ಅನ್ನೋದು, ಅಥವಾ ನಿಮ್ಗೆ ಏನಾದರೂ ಮೋಸ ಆಗಿದ್ರೆ, ಬರೀ ಲೀಗಲ್ ಅಂತಾನೆ ಅಲ್ಲ, ಜಸ್ಟ್ ನಿಮ್ಗೆ ಏನಾದರೂ ಮೋಸ ಆಗಿದ್ರೆ, ಯಾರಾದರೂ ದುಡ್ಡು ಕೊಟ್ಟಿಲ್ಲ ಅಥವಾ ಯಾವಾಗ ಕೊಡ್ತಾರೆ ಆ ಥರದಲ್ಲಿ ಏನಾದರೂ ನಿಮ್ಮ ಒಂದು ಪ್ರಶ್ನೆ ಇತ್ತು ಅಂತಂದ್ರೆ ಸದ್ಯದಲ್ಲೇನೆ ಬರುತ್ತೆ. ಮೋಸ್ಟ್ ಪ್ರಾಬಬ್ಲಿ ನಿಮಗೆ ಒಂದು 3 months 4 months ಒಳಗಡೆನೆ ನಿಮಗೆ ಕೊಡುವಂತಹ ಚಾನ್ಸಸ್ ಜಾಸ್ತಿ ಇದೆ. ಆ್ಯಂಡ್ ಕೆಲಸಗಳನ್ನು ಹುಡುಕ್ತಾ ಇದ್ದೀರಾ. ಕೆಲವೊಬ್ರು ಇಲ್ಲಿ ಜಾಬ್ ಆಲ್ರೆಡಿ ಇದೆ, ಒಂದು ಪ್ರಮೋಷನ್ಗೆ ಇದಕ್ಕಿಂತ ಚೆನ್ನಾಗಿರುವಂತಹ ಒಂದು ಕೆಲಸ ಸಿಗಬೇಕು ಅಂತ ಅನ್ನೋದು ಕೂಡ ನೋಡ್ತಾ ಇದ್ದೀರಾ. ಆ್ಯಂಡ್ ಫ್ಯಾಮಿಲಿ ರಿಲೇಟೆಡ್ ಆಗಿ ಕೂಡ ಚೆನ್ನಾಗಿ ನಾನು ಬಿಸ್ನೆಸ್ ಮಾಡಬೇಕು ಆ ಥರದ್ದು ಕೂಡ ಯೋಚನೆ ಇದೆ. ಸೊ ಹಾಗಾಗಿ ಅದ್ರದ್ದೆಲ್ಲದು ಕೂಡ ನಿಮಗೆ
ಪಾಸಿಟಿವ್ನೆಸ್ ಇದೆ. ನಿಮ್ಮ ಒಂದು ಏನೇ ಕ್ವಶನ್ ಇದ್ರೂ ಕೂಡ ಆನ್ಸರ್ ಎಸ್ ಆಗಿರುತ್ತೆ. ಇನ್ ಕೇಸ್ ಏನಾದ್ರೂ ಕೆಲವೊಬ್ಬರಿಗೆ ಇರುತ್ತೆ ಈ ಒಂದು ಕೆಲಸದಲ್ಲಿ, ಈ ಒಂದು ಕಂಪನಿಯಲ್ಲಿ ನನಗೆ ಕೆಲಸ ಸಿಗುತ್ತೋ ಇಲ್ಲೋ ಅಂತಂದ್ರೆ ಅದಕ್ಕೂ ಕೂಡ ಎಸ್, ಕೆಲಸ ಸಿಗುವಂತಹ ಚಾನ್ಸಸ್ ಜಾಸ್ತಿ ಇದೆ. ಓಕೆ, ಆ್ಯಂಡ್ ದ ಲವರ್ಸ್ ಕಾರ್ಡ್, ನಿಮ್ಮ ಒಂದು ವಿಶ್ ಏನಾದ್ರೂ ಇತ್ತು ಅಂತಂದ್ರೆ ಅವರು ಫೋನ್ ಮಾಡ್ತಾರೋ ಇಲ್ಲೋ, ಅಥವಾ ನಮ್ಗೆ ಅಂದ್ರೆ ಏನೋ ಜಗಳ ಮಾಡ್ಕೊಂಡು ಹೋಗಿದ್ದಾರೆ, ಆಲ್ರೆಡಿ ಹೋಗಿರ್ತಾರೆ, ಸೊ ಅವ್ರು ವಾಪಸ್ ಬರ್ತಾರೋ ಇಲ್ಲೋ ಅಂತ ಏನೇ ನೆಗೆಟಿವ್ ಏನಾದ್ರೂ ಇತ್ತು ಅಂತಂದ್ರೆ, ರಿಲೇಶನ್ಶಿಪ್ ರಿಲೇಟೆಡ್ ಆಗಿ ಏನಾದ್ರೂ ನೆಗೆಟಿವ್ಸ್ ಏನಾದ್ರೂ ನಿಮ್ ಲೈಫ್ ಅಲ್ಲಿ ನಡೀತಾ ಇದ್ರೆ ಬೇಗನೆ ಅದು ಗುಣ ಆಗುವಂತದ್ದು, ಅಂದ್ರೆ ಬೇಗ ಹೀಲ್ ಆಗುವಂತದ್ದನ್ನ ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಅಂಡ್ ವಿಶೇಷವಾಗಿರುವಂತಹ ಸೂಚನೆ ಏನು ಅಂತ ಅಂದ್ರೆ, ಡಿಸೆಂಬರ್ 3ನೇ ತಾರೀಕು ರಾತ್ರಿ 8 ಗಂಟೆಗೆ ಒಂದು ಮೂನ್ ಮೆಡಿಟೇಷನ್ ಅಂದ್ರೆ ಹುಣ್ಣಿಮೆಯ ಧ್ಯಾನದ ಬಗ್ಗೆ ಒಂದು ಫ್ರೀ ಆಗಿ ವೆಬಿನಾರ್ ಇರುತ್ತೆ. ಯಾರಿಗೆಲ್ಲ ಇಷ್ಟ ಇದನ್ನು ಕೆಳಗಡೆ ಕೊಟ್ಟಿರುವಂತಹ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ವಾಟ್ಸ್ಆಪ್ ಕಮ್ಯುನಿಟಿಗೆ ನೀವು ಜಾಯಿನ್ ಆಗ್ಬೋದು. ಸೊ ಜಾಯಿನ್ ಆಗಿದ್ಮೇಲೆ 3ನೇ ತಾರೀಕು ನಾನು ಆ ಒಂದು ಕಮ್ಯುನಿಟಿಯಲ್ಲಿ ನಿಮ್ಗೆ ಲಿಂಕ್ ಅನ್ನ ಪ್ರೊವೈಡ್ ಮಾಡ್ತೀನಿ. ಸೊ ಇದು ಫ್ರೀ ಆಗಿರುತ್ತೆ, ಸೊ ಎಲ್ಲರೂ ಬಂದು ಭಾಗವಹಿಸಿ. ಥ್ಯಾಂಕ್ ಯು. ಓಕೆ, ಸೊ ಮದ್ವೆ ಆಗುವಂಥದ್ದು, ಮದ್ವೆಗೆ ಸೆಟ್ ಆಗುವಂಥದ್ದು, ಮದ್ವೆ ಆಲ್ರೆಡಿ ನೋಡ್ತಾ ಇದ್ದೀರಾ, ಅದರಲ್ಲಿ ಏನಾದ್ರೂ ಕನ್ಫ್ಯೂಷನ್ಸ್ ಇತ್ತು ಅಂತಂದ್ರೆ ಮುಂದಿನ ದಿನಗಳಲ್ಲಿ ನಿಮ್ಗೆ ಈಸಿಯಾಗಿ ಸ್ವಲ್ಪ ಚೆನ್ನಾಗಿರೋ ಹುಡುಗ ಅಥವಾ ಚೆನ್ನಾಗಿರೋ ಹುಡುಗಿ ಸಿಗುವಂಥದ್ದು, ಎಂಗೇಜ್ಮೆಂಟ್ಸ್ ಆಗುವಂಥದ್ದು, ಓಕೆ, ಆ ಥರದಲ್ಲಿ ತೋರಿಸ್ತಾ ಇದೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಓಕೆ, ಏಂಜಲ್ಸ್ ಆಫ್ ದಿ ಸ್ಟ್ರೆಂತ್, ಅಟ್ಯಾಚ್ಮೆಂಟ್. ಓಕೆ, ಏಂಜಲ್ ಆಫ್ ಸ್ಟ್ರೆಂತ್ ಅಂಡ್ ಅಟ್ಯಾಚ್ಮೆಂಟ್ ಅಂತ ಹೇಳಿ ಬಂದಿದೆ. ಓಕೆ, ಸೊ ಆಲ್ರೆಡಿ ನೀವು ಲೈಫಲ್ಲಿ ತುಂಬಾನೇ ಕಷ್ಟಪಟ್ಟಿದ್ದೀರಾ. ಓಕೆ, ಅದೆಲ್ಲದೂ ಕೂಡ ದೇವರಿಗೆ ಅಥವಾ ನೀವು ನಂಬಿರುವಂತಹ ಒಂದು ಏನು ದೇವತೆ ಆಗಿರ್ಬೋದು, ದೇವಿ ಆಗಿರ್ಬೋದು, ಅಥವಾ ಏಂಜಲ್ಸ್ಗಳನ್ನ ಜಾಸ್ತಿ ನಂಬ್ತೀರಾ ಅಂತ ಅಂದ್ರೆ, ಓಕೆ, ಸೊ ಅವ್ರಿಗೆ ಆ ಒಂದು ಕಷ್ಟದ್ದು ನಿಮ್ದೇನಿದೆ ಅಲ್ಲ, ಆ ಒಂದು ಪರಿಸ್ಥಿತಿ ಅವ್ರಿಗೆ ನಿಜವಾಗ್ಲೂ ಗೊತ್ತಿದೆ. ಅಂಡ್ ಮುಂದಿನ ದಿನಗಳಲ್ಲಿ ನಿಮ್ಗೆ ಎಲ್ಲದೂ ಕೂಡ ಚೆನ್ನಾಗಾಗುತ್ತೆ ಅಂತ ಅನ್ನೋದು ಈ ಒಂದು ರೀಡಿಂಗ್ ಅಲ್ಲಿ ಬರ್ತಾ ಇದೆ. ಬಟ್ ಆದ್ರೆ ಒಂದು ಮೇನ್ ಆಗಿ ಬಂದಿರುವಂತದ್ದೇನು ಅಂತ ಅಂದ್ರೆ ಅಟ್ಯಾಚ್ಮೆಂಟ್ ಅಂತ ಇದೆ. ಕೆಲವೊಂದು ಟಾಕ್ಸಿಕ್ ರಿಲೇಶನ್ಶಿಪ್ ಏನಾದ್ರೂ ಇತ್ತು ಅಂತ ಅಂದ್ರೆ ನಿಮಗೆ ಗೊತ್ತಿಲ್ದೇನೆ ಕೆಲವೊಂದ್ಸರಿ ಹಿಂದ್ಗಡೆ ಮೋಸ ಆಗ್ತಾ ಇರುತ್ತೆ. ಓಕೆ, ಸೊ ಅದೆಲ್ಲದೂ ಕೂಡ ಬಿಡುಗಡೆ ಆಗುವಂತಹ ಒಂದು ಸಮಯ ಮುಂದಿನ ದಿನಗಳಲ್ಲಿ ಬರುತ್ತೆ. ಓಕೆ, ಸೊ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ಅನ್ನೋದು ಕೂಡ ನಿಮ್ಗೆ ಗೊತ್ತಾಗುತ್ತೆ. ಅಂಡ್ ನೀವು ಡಿಫ್ರೆನ್ಶಿಯೇಟ್ ಮಾಡ್ತೀರಾ ಮುಂದಿನ ದಿನಗಳು. ಇವಾಗ ಸದ್ಯಕ್ಕೆ ಆ ಒಂದು ರಿಲೇಶನ್ಶಿಪ್ ಅಲ್ಲಿ ಏನಾದ್ರೂ ಚೆನ್ನಾಗಿ ನಡೀತಾ ಇದೆ, ಓಕೆ ಗುಡ್, ಮುಂದೂ ಕೂಡ ಚೆನ್ನಾಗಿ ನಡೀತಾ ಇದೆ. ಬಟ್ ಆದ್ರೆ ಕೆಲವೊಬ್ಬರಲ್ಲಿ ಇಲ್ಲಿ ನನ್ಗೆ ಏನ್ ಕಾಣಿಸ್ತಾ ಇದೆ ಅಂತ ಅಂದ್ರೆ, ಕೆಲವೊಂದು ವಿಚಾರದಲ್ಲಿ ನಿಮಗೆ ತಿಳಿದೇನೋ ಹಿಂದ್ಗಡೆ ಮೋಸ ಆಗ್ತಾ ಇರುವಂತದ್ದು ಸ್ವಲ್ಪ ಕಾಣಿಸ್ತಾ ಇದೆ. ನಿಮಗೆ ಗೊತ್ತಿಲ್ದೇನೆ ಆಗುವಂತಹ ಒಂದು ಪರಿಸ್ಥಿತಿಯಲ್ಲಿ ನೀವು ಇರಬಹುದು. ಬಟ್ ಆದ್ರೆ ಸಣ್ಣ ಸಣ್ಣದಾಗಿ ಅನುಮಾನ ಬಂದಿರ್ಬೋದು, ಆಲ್ರೆಡಿ ಇವರು ಮೋಸ ಮಾಡ್ತಿದ್ದಾರೆ, ನನ್ಗೇನು ಹೇಳ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಕೆಲವೊಂದ್ಸರಿ ನಿಮ್ಗೆ ಅನ್ಸಿರ್ಬಹುದು. ಅಂಡ್ ಅದು ನಿಜವಾಗ್ಲೂ ಅವರು ಮೋಸ ಮಾಡ್ತಾ ಇದ್ರೆ, ನಿಮ್ಮ ಲೈಫಲ್ಲಿ ಅವರು ನಿಜವಾಗ್ಲೂ ಮೋಸ ಮಾಡ್ತಾ ಇದ್ದಾರೆ, ನಿಮಗೆ ಕೆಟ್ಟದನ್ನ ಬಯಸ್ತಾ ಇದ್ದಾರೆ ಅಂತ ಅಂದ್ರೆ ಖಂಡಿತವಾಗ್ಲೂ ಅವರ ಒಂದು ವ್ಯಕ್ತಿತ್ವ ಅಂತ ಅನ್ನೋದೇನಿರುತ್ತಲ್ಲ, ನೆಗೆಟಿವ್ ಆಗಿ ಏನಿರುತ್ತಲ್ಲ, ಅದು ಮುಂದಿನ ದಿನಗಳಲ್ಲಿ ಅದು ನಿಮಗೆ ಗೋಚಾರ ಆಗುತ್ತೆ. ಅಂಡ್ ನೀವು ಆಗ ಡಿಸೈಡ್ ಮಾಡ್ಬೋದು ಯಾವುದು ಬೇಕು ಅಂಡ್ ಯಾವುದು ಬೇಡ ಅಂತ ಅನ್ನೋದು. ಅದು ಒಂದು ಸ್ಟ್ರಾಂಗ್ ಮೆಸೇಜಸ್ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಅಂಡ್ ಗುರು ರಾಘವೇಂದ್ರ ಸಂದೇಶ ನಮ್ಮ ಒಂದು ವ್ಯೂವರ್ಸ್ಗಾಗಿ ಕೊನೆಯದಾಗಿ ಏನು ಮೆಸೇಜಸ್ ಇದೆ, ಏನ್ ಬರುತ್ತೆ ಅಂತ ನೋಡೋಣ. ಥ್ಯಾಂಕ್ ಯು ಸೋ ಮಚ್. Okay, again, heart guardian, love and let yourself be loved. Earth guardian, stay rooted and grounded. ಓಕೆ, ಸೊ ಒಂದು ಇಲ್ಲಿ ತುಂಬಾ ಜನ ಇಲ್ಲಿ ನನ್ಗೆ ಒಂದು ಒಳ್ಳೆಯ ಪ್ರೀತಿ ಸಿಗಬೇಕು, ಒಳ್ಳೆಯ ಒಂದು ಸ್ವಚ್ಛವಾಗಿರುವಂತಹ ಪ್ರೀತಿ ಸಿಗಬೇಕು ಅಂತ ಹೇಳ್ಬಿಟ್ಟು ನೀವು ಹೇಳ್ತಾ ಇದ್ದೀರಾ. ಅಂಡ್ ಇಲ್ಲಿ ಬಂದಿರುವಂತಹ ಒಂದು ಮೆಸೇಜಸ್ ಏನು ಅಂತಂದ್ರೆ, ನಿಮ್ಮನ್ನ ನೀವು ಜಾಸ್ತಿ ಪ್ರೀತಿ ಮಾಡಿ ಅಂಡ್ ಅದು ವೈಬ್ರೇಷನ್ ಆಗ್ಲಿಕ್ಕೆ ಶುರುವಾಗುತ್ತೆ. ಅಂಡ್ ನಿಮಗೆ ಬೇಕಾಗಿರುವಂತಹ ಒಂದು
ಆ ಒಂದು ಪ್ರೀತಿ ವಿಶ್ವಾಸ ಏನಂತ ಹೇಳ್ತೀವಲ್ಲ ಆ ತರದಲ್ಲಿ ನಿಮ್ಗೆ ಸಿಗ್ತಾ ಹೋಗುತ್ತೆ ಮುಂದಿನ ದಿನಗಳಲ್ಲಿ. ಅಂಡ್ ನಿಮ್ಗೆ ರೋಸ್ ಅಂತ ಅಂದ್ರೆ ತುಂಬಾನೇ ಇಷ್ಟ ಆಗಿರುತ್ತೆ, ಅದರಲ್ಲೂ ರೆಡ್ ಕಲರ್ ರೋಸು ಮತ್ತೆ ಹಾರ್ಟ್ ಶೇಪ್ ಅಲ್ಲಿ ಇರುವಂತಹ ಯಾವುದೇ ಒಂದು ಆರ್ಟಿಕಲ್ಸ್ ಕೂಡ ನಿಮ್ಗೆ ಇಷ್ಟ ಆಗ್ತಾ ಇರುತ್ತೆ. ಓಕೆ, ಅಂಡ್ ನೀವು ತುಂಬಾ ಟೆಡ್ಡಿ ಬಿಯರ್ ಗಳನ್ನ ಅಂದ್ರೆ ಮೀನ್ಸ್ ಆ ಒಂದು ಗೊಂಬೆ ಅಂದ್ರೆ ತುಂಬಾ ಇಷ್ಟ ನಿಮ್ಗೆ, ಅದನ್ನ ಉಚ್ಕೊಂಡ್ ಮಲ್ಗೋದು ಅಂಡ್ ಅದ್ರ ಜೊತೆ ಯಾವಾಗ್ಲೂ ಟೈಮ್ ಸ್ಪೆಂಡ್ ಮಾಡುವಂತದ್ದು, ನಿಮ್ಮ ಓಲ್ಡ್ ಡೇಸ್ ಅಲ್ಲಿ ಆಗಿರ್ಬೋದು ಅಥವಾ ನೋಡಿದ ತಕ್ಷಣನೇ ಬೇಕು ಅಂತ ಅನ್ಸೋದು ಆ ತರದ್ದು ಇದೆ. ಸೊ ಇದೆಲ್ಲ ರಿಲೇಟೆಡ್ ಆಗಿ ಸ್ವಲ್ಪ ಸೆಲ್ಫ್ ಲವ್ ಕಡೆ ಹೋಗ್ತಾ ಇದೆ. ಓಕೆ, ಸೊ ನಿಮ್ಮ ಜಾಗೃತ ಆಗ್ಬೇಕಾಗಿರೋದು ಏನು ಅಂತ ಅಂದ್ರೆ, ಇಲ್ಲಿ ಕೊನೆಯದಾಗಿ ಮೆಸೇಜಸ್ ಏನು ಅಂತ ಅಂದ್ರೆ, ಸೆಲ್ಫ್ ಲವ್ ಜಾಸ್ತಿ ಮಾಡ್ಕೋಬೇಕು, ಸೆಲ್ಫ್ ಕೇರ್ ಅನ್ನ ಜಾಸ್ತಿ ಮಾಡ್ಕೋಬೇಕು ಅಂತ ಅನ್ನೋದು ಬರ್ತಾ ಇದೆ. ಅಂಡ್ ಅರ್ತ್ ಗಾರ್ಡಿಯನ್ ಸ್ಟೇ ರೂಟೆಡ್ ಅಂಡ್ ಗ್ರೌಂಡೆಡ್ ಅಂತ ಹೇಳ್ಬಿಟ್ಟು ಇನ್ನೊಂದು ಮೆಸೇಜಸ್ ಬಂದಿದೆ. ಓಕೆ, ಸೊ ನೇಚರ್ಗೆ ಕನೆಕ್ಟ್ ಆಗಿ, ನಾನು ಯಾವಾಗ್ಲೂ ಕೂಡ ಹೇಳ್ತಾ ಇರ್ತೀನಿ, ನಿಮ್ಗೆ ಏನಾದ್ರೂ ಹಣಕಾಸಿಂದು ತೊಂದರೆ ಏನಾದ್ರೂ ಇತ್ತು ಅಂತಂದ್ರೆ, ಆಲ್ಮೋಸ್ಟ್ ಇಲ್ಲಿ ರೆಸನೇಟ್ ಆಗಿರೋದು ಕಾರ್ಡಲ್ಲಿ ನೋಡೋದಾದ್ರೆ ಒಂದು ಹಣಕಾಸಿಂದು, ಒಂದು ಇಲ್ಲ ಅಂತಂದ್ರೆ ಪ್ರೀತಿಯ ವಿಚಾರದಲ್ಲಿ. ಸೊ ಈ ಒಂದು ಕಾರ್ಡ್ ಬಂದ್ಬಿಟ್ಟು ಎರಡು ಕಡೆನೂ ಹೇಳುತ್ತೆ. ಒಂದು ಹಣಕಾಸಿನ ವಿಚಾರದಲ್ಲಿ ಮುಂದೆ ಗ್ರೋತ್ ಕೂಡ ಕಾಣಿಸುತ್ತೆ, ಅಂಡ್ ಪ್ರೀತಿಯ ವಿಚಾರದಲ್ಲಿ ನಿಮ್ಗೆ ಯಾವ್ದು ಬೇಕು ಯಾವ್ದು ಬೇಡ ಅಂತ ಅನ್ನೋ ವಿಚಾರ ಆಕ್ಚುಲಿ ಓಪನ್ ಅಪ್ ಅಂತೂ ಆಗೇ ಆಗುತ್ತೆ ಮುಂದಿನ ಒಂದು ದಿನಗಳಲ್ಲಿ. ಏನು ಒಳ್ಳೇದು ಯಾವ್ದು ಕೆಟ್ಟವ್ರು ಯಾರು ಅಂದ್ರೆ ನಿಮ್ಗೆ ಮ್ಯಾಚ್ ಆಗ್ಬೇಕಲ್ಲ. ಸೊ ಎಲ್ಲರೂ ಇದ್ರಲ್ಲಿ ಅಂತಂದ್ರೆ ಎಲ್ಲರೂ ಒಳ್ಳೆಯವರು ಇದ್ದೇ ಇರ್ತಾರೆ, ಬಟ್ ಆದ್ರೆ ನಿಮ್ಮ ಒಂದು ಕಂಡೀಷನ್ಗೆ ಆ ವ್ಯಕ್ತಿ ಸೂಟ್ ಆಗ್ತಾನೋ ಇಲ್ಲೋ, ನಿಮ್ಮ ಭಾವನೆಗಳನ್ನ ಅವರು ಅರ್ಥ ಮಾಡ್ಕೊಂತಾರೋ ಇಲ್ಲೋ ಅಂತ ಅನ್ನೋದ್ರ ಮೇಲೆ ಒಂದು ಲೈಫ್ ರಿಲೇಶನ್ಶಿಪ್ ಅಲ್ಲಿ ಹೋಗ್ತಾ ಹೋಗುತ್ತೆ. ಅಂಡ್ ಆಲ್ರೆಡಿ ನೀವು ಗ್ರೀನ್ ಅವೆಂಚೂರ್ ಅನ್ನ ಜಾಸ್ತಿ ಇಷ್ಟಪಡ್ತಾ ಇರ್ತೀರಾ, ಗ್ರೀನ್ ಕಲರ್ ಅಂದ್ರೆ ಇಷ್ಟ ಆಗ್ತಾ ಇರುತ್ತೆ. ಇತ್ತೀಚೆಗೆ ಗ್ರೀನ್ ಅವೆಂಚೂರನ್ ಬ್ರೇಸ್ಲೆಟ್ ಗಳನ್ನ ಉಪಯೋಗಿಸೋದು ಅಥವಾ ಪೆಂಡೆಂಟ್ ಗಳನ್ನ ಅಥವಾ ಎಮರಾಲ್ಡ್ ಅನ್ನ ನೀವು ಪರ್ಚೇಸ್ ಮಾಡಿರ್ಬೋದು, ಅದು ಕೂಡ ಗೊತ್ತಾಗ್ತಾ ಇದೆ. ಅಂಡ್ ನೇಚರ್ಗೆ ಕೆಲವೊಬ್ರು ಆಲ್ರೆಡಿ ಹೋಗಿ ಬಂದಿರ್ತೀರಾ, ಈ ರೆಸಾರ್ಟ್ ಅಲ್ಲಿ ಕಾಲ ಕಳೆಯೋದು, ಆ ತರದ್ದು ನೇಚರ್ಗೆ ಹತ್ರವಾಗಿರುವಂತದ್ದು ಯಾವ್ದೆಲ್ಲ ಇರುತ್ತೋ ಅದೆಲ್ಲ ನಿಮ್ಗೆ ಇಷ್ಟ ಆಗ್ತಾ ಇರುತ್ತೆ. ಅಂಡ್ ನನ್ಗೆ ಇಲ್ಲಿ ಸಿಕ್ಕಿರುವ ಒಂದು ವಿಶೇಷವಾಗಿರೋದು ಅಂತಂದ್ರೆ ಸಿಂಬಲ್ಸ್ ಗಳಂತಂದ್ರೆ ನಿಮ್ಗೆ ತುಂಬಾನೇ ಇಷ್ಟ ಆಗ್ತಾ ಇದೆ. ಎನಿಥಿಂಗ್, ಅದು ರೇಖಿ ಸಿಂಬಲ್ಸ್, ಚೋಕರೆ ಆಗಿರ್ಬೋದು, ಸೇಹಿಕಿ ಆಗಿರ್ಬೋದು, ಅಥವಾ ಬೇರೆ ಯಾವ್ದಾದ್ರು ಓಂ ಅಂತ ಹೇಳ್ಬಿಟ್ಟು ಸಿಂಬಲ್ಸ್ ಗಳನ್ನ ಯೂಸ್ ಮಾಡುವಂಥದ್ದು, ಅಥವಾ ಸ್ವಿಚ್ ವರ್ಡ್ಸ್ ಗಳನ್ನ ಯೂಸ್ ಮಾಡುವಂಥದ್ದು, ಸಿಜಿಲ್ಸ್ ಅಂತ ಹೇಳ್ಬಿಟ್ಟು ಬರುತ್ತೆ, ಅದನ್ನ ಯೂಸ್ ಮಾಡ್ತಾ ಇರ್ತೀರಾ, ಸ್ವಿಚ್ ವರ್ಡ್ಸ್ ಗಳನ್ನ ಯೂಸ್ ಮಾಡ್ತಾ ಇರ್ತೀರಾ. ಅಂಡ್ ಇಲ್ಲಿ ನೋಡಿ ಒಂದು ಮೆಸೇಜ್ ಏನು ಅಂತಂದ್ರೆ, ನಿಮ್ಗೆ ಈ ಒಂದು ಫೆದರ್ ಇರುತ್ತಲ್ಲ, ಸೊ ಅದು ಕೂಡ ಸಿಕ್ಕಿರುವಂತದ್ದು. ಏನೋ ಒಂದ್ ಕಡೆ ಒಂದು ಪರ್ಸಲ್ ಆದ್ರೂ ಬಂದಿರ್ಬೋದು, ಕೀ ಚೈನ್ ಆದ್ರೂ ಬಂದಿರ್ಬೋದು, ಅಥವಾ ನೀವೇ ತಗೊಂಡು ಹೋಗುವಂತಹ ಒಂದು ಬ್ಯಾಗ್ ಅಲ್ಲಿ ಏನಾದ್ರೂ ಈ ರೀತಿ ಚೈನ್ ಅನ್ನ ಇಲ್ಲಿ ಕಾಣಿಸ್ತಾ ಇದ್ದಾರಾ, ಫೆದರ್ ಲೈಕ್ಸ್. ಓಕೆ, ಸೊ ಈ ರೀತಿ ಫೆದರ್ಸ್ ನ ನೀವು ಯೂಸ್ ಮಾಡ್ತಾ ಇರ್ಬೋದು. ಸೊ ಹಾಗಾಗಿ ಇದ್ರಲ್ಲಿ ಕಾಣಿಸ್ತಾ ಇದೆ. ಓಕೆ, ಅಂಡ್ ಗ್ರೀನ್ ಅವೆಂಚೂರನ್ ಯೂಸ್ ಮಾಡಿದ್ರೆ ನಿಮ್ಗೆ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ಒಂದು. ಅಂಡ್ ಎಮರಾಲ್ಡ್ ಕೂಡ ಯೂಸ್ ಮಾಡ್ಬೋದು, ಅದನ್ನ ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು, ಏನು ಕೂಡ ಜೆಮ್ ಸ್ಟೋನ್ ಅಲ್ಲಿ ಏನು ಕೂಡ ಪ್ರಾಬ್ಲಮ್ ಏನು ಆಗೋದಿಲ್ಲ ಎಮರಾಲ್ಡ್ ಯೂಸ್ ಮಾಡೋದ್ರಿಂದ. ಅಂಡ್ ಬೆಸ್ಟ್ ಅಂತ ಅಂದ್ರೆ ನಿಮ್ಗೆ ಗ್ರೀನ್ ಅವೆಂಚೂರನ್ ಅಥವಾ ಗ್ರೀನ್ ಜೇಡ್ ಈ ಇದ್ರಲ್ಲಿ ಯೂಸ್ ಮಾಡ್ತಾ ಹೋದ್ರೆ, ಸದ್ಯದ ಪರಿಸ್ಥಿತಿ ಏನಾದ್ರೂ ಹಣಕಾಸಿಂದು ತುಂಬಾ ಪ್ರಾಬ್ಲಮ್ ಇದೆ ಅಥವಾ ರಿಲೇಶನ್ಶಿಪ್ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಇದೆ ಅಂತ ಅಂದ್ರೆ ಅದೆಲ್ಲದೂ ಕೂಡ ನಿಮ್ಗೆ ಸೊಲ್ಯೂಷನ್ ಸಿಗ್ತಾ ಹೋಗುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಈ ಒಂದು ರೀಡಿಂಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು ಭಾವಿಸಿದೀನಿ. ಮುಂದಿನ ರೀಡಿಂಗ್ ಅಲ್ಲಿ ಮತ್ತೊಂದು ಒಂದು ಇನ್ಫಾರ್ಮೇಟಿವ್ ಆಗಿರುವಂತಹ ಒಂದು ರೀಡಿಂಗ್ ಅನ್ನ ತಗೊಂಡು ಬರ್ತೀನಿ. ಅಲ್ಲಿ ತನಕ ಧನ್ಯವಾದಗಳು. ಅಂಡ್ ವಿಶೇಷವಾಗಿರುವಂತಹ ಸೂಚನೆ ಏನು ಅಂತ ಅಂದ್ರೆ, ಡಿಸೆಂಬರ್ 3ನೇ ತಾರೀಕು ರಾತ್ರಿ 8 ಗಂಟೆಗೆ ಒಂದು ಮೂನ್ ಮೆಡಿಟೇಷನ್ ಅಂದ್ರೆ ಹುಣ್ಣಿಮೆಯ ಧ್ಯಾನದ ಬಗ್ಗೆ ಒಂದು ಫ್ರೀ ಆಗಿ ವೆಬಿನಾರ್ ಇರುತ್ತೆ. ಯಾರಿಗೆಲ್ಲ ಇಷ್ಟ ಇದನ್ನು ಕೆಳಗಡೆ ಕೊಟ್ಟಿರುವಂತಹ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ವಾಟ್ಸ್ಆಪ್ ಕಮ್ಯುನಿಟಿಗೆ ನೀವು ಜಾಯಿನ್ ಆಗ್ಬೋದು. ಸೊ ಜಾಯಿನ್ ಆಗಿದ್ಮೇಲೆ 3ನೇ ತಾರೀಕು ನಾನು ಆ ಒಂದು ಕಮ್ಯುನಿಟಿಯಲ್ಲಿ ನಿಮ್ಗೆ ಲಿಂಕ್ ಅನ್ನ ಪ್ರೊವೈಡ್ ಮಾಡ್ತೀನಿ. ಸೊ ಇದು ಫ್ರೀ ಆಗಿರುತ್ತೆ. ಸೊ ಎಲ್ಲರೂ ಬಂದು ಭಾಗವಹಿಸಿ. ಥ್ಯಾಂಕ್ ಯು.